ನಮ್ಮ ಮನೆ ಅಂಗಳದಲ್ಲಿ ಮಳೆಗಾಲದಲ್ಲಿ ಯಾವ್ಯಾವೆಲ್ಲ ತರಕಾರಿಗಳು ಬೆಳಿಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು 2 ಆರ್ 3 ಮಂತ್ಸು ಅಂತಂದರೆ 2.5 ಮಂತ್ ಆಗಿತ್ತು ಈ ಗಿಡಗಳೆಲ್ಲ ಹಾಕಿ ಬಟಾಣಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು 10 ಗಿಡ ಬಟಾಣಿ ಹಾಕಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲಿ ನಮ್ಮ ಮನೆಯವ್ರು ಹಾರ್ವೆಸ್ಟ್ ಮಾಡಿದ್ದಾರೆ ಟೊಮೊಟೊ ಬಾತ್ಗೆ. ಮತ್ತು ನಾನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕ ಗಿಡದಲ್ಲೇ ಚೆನ್ನಾಗಿ ಬಂದಿದ್ವು ಈ ಸಲ. ಇದಕ್ಕೆ ಇನ್ನೊಂದು ಯಾವುದೇ ಥರದಂಥ ನಾನು ಗೊಬ್ಬರ ಹಾಕಿದ್ದೀನಿ, ಮನೆ ಗೊಬ್ಬರನ. ಯಾವುದೇ ಕೆಮಿಕಲ್ ಕೂಡ ಹಾಕಿಲ್ಲ. ಆದ್ದರಿಂದ ನೋಡಿ, ಮನೆ ಸಿಪ್ಪೆ ಅಂದರೆ ತರಕಾರಿ ಸಿಪ್ಪೆಗಳಲ್ಲೇ ನೀರು ಹಾಕಿ ಇದನ್ನು ಬೆಳೆದಿರೋದು. ಮಳೆ ಅಷ್ಟೊಂದಾಗಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗಿಡ ಕುಂಠಿತವಾಗಿದೆ. ಕೈಯಿಂದ ಮನೆ ನೀರು, ವೇಸ್ಟ್ ನೀರು ಹಾಕಿ ಬೆಳೆಸಿರೋದ್ರಿಂದ ಮನೆ ಸಾರಿಸಿದ ನೀರು ಅಥವಾ ಫಿಲ್ಟರ್ ನೀರು ಅದನ್ನೆಲ್ಲ ಮನೆಯಲ್ಲಿ ಯೂಸ್ ಮಾಡಿಕೊಂಡು ಮಾಡಿರೋದು. ಸ್ವಲ್ಪ ಹುರುಳಿಕಾಯಿ ಕೂಡ ಸಿಕ್ತು. ಹುರುಳಿಕಾಯಿ ಕೂಡ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಿಂದೆಗಡೆ ಪಾಲಕ್ಕು ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಅದು ಸ್ವಲ್ಪ ಹುಳ ಆಗಿಬಿಟ್ಟಿದೆ ಪಾಲಕ್ಕು. ಸ್ವಲ್ಪ ಗಾಳಿ ಇರೋದ್ರಿಂದ ಆಷಾಢ, ಆದ್ದರಿಂದ ಸ್ವಲ್ಪ ಆಗಿದೆ. ಮನೆ ಬೇಕಾಗಿರೋ ತರಕಾರಿ ಕೂಡ ಮನೆಯಲ್ಲೇ ಬೆಳ್ಕೊಬೋದು ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನೀವು ಕೂಡ ಬೆಳ್ಕೊಬೋದು. ಮನೆಯಲ್ಲಿರೋ ವೇಸ್ಟ್ಗಳ್ನೇ ಹಾಕಿ ನೀವು ಈ ಥರ ಎಲ್ಲ ತರಕಾರಿನ ಬೆಳ್ಕೊಬೋದು. ಒಂದೇ ಒಂದು ಸಣ್ಣ ಟೊಮೊಟೊ ಬಿಟ್ಟಿತ್ತು. ಟೊಮೊಟೊ ಏನು ಜಾಸ್ತಿ ಬಿಟ್ಟಿರಲಿಲ್ಲ. ಪುದೀನ ಕೂಡ ತುಂಬ ಚೆನ್ನಾಗಿ ಬಿದ್ದಿದೆ. ಜೊತೆಯಲ್ಲಿ ಬೀನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ವು. ಒಂದು 10 ಗಿಡ ಹಾಕಿದ್ದೆ ಅಷ್ಟೇ ಬೀನ್ಸು. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಬೆಂಡೆಕಾಯಿ ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಬೆಂಡೆಕಾಯಿ ಆಗೊಂದು ಈಗೊಂದು ಸಿಗ್ತಿದೆ. ಫಸ್ಟ್ ಟೈಮು ತುಂಬ ಚೆನ್ನಾಗಿ ಸಿಗ್ತಿತ್ತು. ಈಗೆಲ್ಲ ಗಿಡ ಲಾಸ್ಟಲ್ಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಬಿಡ್ತಾ ಇದ್ದಾವೆ. ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿದೆ. ನಾನು ಹೇಳ್ದಿರೋದಂಗೆ ಯಾವುದೇ ಕೆಮಿಕಲ್ಸ್ ಇಲ್ಲದೇ ಬೆಳೆದಿರೋದ್ರಿಂದ ಆರ್ಗ್ಯಾನಿಕ್ ಕೂಡ ಆಗಿದೆ. ಮನೆಗೆ ಬೇಕಾದಷ್ಟು ತರಕಾರಿ ಕೂಡ ಸಿಗ್ಬೋದು. ನಾನಿಲ್ಲಿ ಹಾಗಲಕಾಯಿ ಬಳ್ಳಿ ಕೂಡ ಹಾಕಿದ್ದೀನಿ. ಹಾಗಲಕಾಯಿ ಬಳ್ಳಿ ಕೂಡ ಸ್ವಲ್ಪ ಬಿಟ್ಟಿದೆ. ಅಲ್ಲೊಂದು ಇಲ್ಲೊಂದು ಬಿಡುತ್ತೆ, ಒಂದೇ ಸತಿ ಬಿಡಲ್ಲ. ಆದ್ದರಿಂದ ಎಲ್ಲ ಶೇಖರಣೆ ಮಾಡಿ ನಾನು ಒಂದ್ಸಲಿ ವಿಡಿಯೋ ಮಾಡ್ತೀನಿ. ಇಲ್ಲಿ ಬದನೆಕಾಯಿ ಒಂದು 3 ವೆರೈಟೀಸ್ ಹಾಕಿದ್ದೀನಿ. ಇದು ಪರ್ಪಲ್ ಕಲರು, ವೈಟ್ ಕಲರ್ ಒಂದಾಗಿದೆ ಮತ್ತು ಗುಂಡು ಬದನೆ ಕೂಡ ಆಗಿದೆ. ಬದನೆಕಾಯಿ ಅಂತೂ ಒಂದು ಗಿಡ ಹಾಕೊಂಡ್ರೆ ಸಾಕಷ್ಟು ಮನೆಗೆ ಬಿಡೋವಷ್ಟು ಬದನೆಕಾಯಿ ಬಿಡುತ್ತೆ. ನೋಡ್ತಿದ್ರಲ್ಲ, ನಮ್ಮ ಪಕ್ಕದ ಮನೆಯವ್ರು ಕೂಡ ಈಸ್ಕೊಂಡಿದ್ರು. ಅವರು ಒಂದು ಅರ್ಧ ಕೆಜಿಯಷ್ಟು, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು, ಅಷ್ಟು ಚೆನ್ನಾಗಿತ್ತು. ಎಣ್ಗಾಯಿ ಮಾಡಿದ್ರು ಚೆನ್ನಾಗಿರುತ್ತೆ. ವಾಂಗಿಬಾತ್ ಕೂಡ ಚೆನ್ನಾಗಿರುತ್ತೆ. ನಾವೇ ಬೆಳೆದು ನಾವೇ ಮಾಡ್ಕೊಂಡು ತಿನ್ನೋದ್ರಿಂದನೂ ತುಂಬ ಖುಷಿ ಇರುತ್ತೆ. ಇಲ್ಲಿ ನಾನು ತುಪ್ಪಿರೆ ಗಿಡ ಕೂಡ ಬೆಳೆಸಿದ್ದೀನಿ. ಇದು ಕೆಳಗಡೆ ಸೈಡ್ ಕೆಳಗಡೆ ಹಾಕಿರೋದು. ಇದು ಮನೆ ಮೇಲ್ಗಡೆ ಹಬ್ಬಿಟ್ಟಿದೆ. ಬೆಳೀತಾ ಇತ್ತು. ಒಂದು 3 ಮಂತ್ಸ್ ಆದರೂ ಹೂವನೇ ಬಿಡಲಿಲ್ಲ. ಯಾಕೆ ಇಷ್ಟೊಂದು ಗಿಡ ಬಿಟ್ಟು ಇಷ್ಟೊಂದು ಚೆನ್ನಾಗಿ ಎಲೆ ಬಿಟ್ಟು ಎಷ್ಟು ಚೆನ್ನಾಗಿ ಆಗಿದ್ರೂ ಹೂವು ಯಾಕೆ ಬಿಡ್ತಾ ಇಲ್ಲ ಅಂತಂದರೆ ಅದು ಪರಾಗಸ್ಪರ್ಶ ಆಗಿಲ್ಲ. ಅದರಿಂದ ನಮ್ಮ ಮನೆಯವರು ಒಂದ್ಸಲಿ ಸಕ್ಕರೆ ನೀರು ಹಾಕಿದ್ಮೇಲೆ ಸಕ್ಕರೆ ನೀರು ಸ್ಪ್ರೇ ಮಾಡಿದ್ವಿ. ಆದಮೇಲೆ ಚಿಟ್ಟೆಗಳು ಬಂದು ಪರಾಗಸ್ಪರ್ಶ ಆಗಿ ಈಗ ಹೂವು ಆಗಿ ಕಾಯಿ ಆಗ್ತಿದೆ. ಆಗಲೇ ಒಂದು 2-3 ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ಹೀರೆಕಾಯಿ ಅಂತಾರೆ. ಹಳ್ಳಿ ಕಡೆ ಎಲ್ಲ ತುಂಬ ಕಾಮನ್ ಆಗಿ ಬೆಳೀತಾರೆ, ಸಿಟೀಲಿ ಅಪರೂಪ. ನೋಡ್ತಿರಲ್ಲ, ಎಷ್ಟೊಂದು ಪೀಚ್ ಆಗಿದ್ದಾವೆ, ತುಂಬ ಚೆನ್ನಾಗಿದೆ. ಇದನ್ನಂತೂ ನೋಡಿ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ನಾನು ತುಪ್ಪಿರೆಕಾಯಿ ಗಿಡ ಬೆಳೆಸಿರೋದು. ತುಂಬ ಖುಷಿಯಾಯಿತು. ನೋಡ್ತಿರಲ್ಲ, ಒಂದು ಸತಿಗೆ ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟು ಕೂಡ ಸಿಗುತ್ತೆ. ಪೀಚ್ ಅಂತೂ ತುಂಬ ಆಗಿದ್ದಾವೆ, ಅಂದರೆ ಕಾಯಿ ತುಂಬ ಆಗಿದ್ದಾವೆ. ನಾನೀಗ ಒಂದು 3-4 ಹಾರ್ವೆಸ್ಟ್ ಮಾಡಿದ್ದೀನಿ. ಪಕ್ಕದ ಮನೆಯವ್ರು ಕೂಡ, ಅಂದರೆ ಯಾರು ಇಷ್ಟಪಡ್ತಾರೋ ಇದನ್ನು ಅವರು ಕೂಡ ಈಸ್ಕೊಂಡಿದ್ದಾರೆ. ಸಾಂಬಾರಂತೂ ಅದ್ಭುತವಾಗಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ಏನಾದರೂ ಜಾಗ ಇದ್ದರೆ ನಿಮ್ಮ ಮನೆಯಲ್ಲಿ ಆರಾಮಾಗಿ ಮನೆಗೆ ಬೆಳೆಸ್ಕೋಬೋದು ಆರ್ಗ್ಯಾನಿಕ್ಕಾಗಿ. ಗಿಡ ಅಂತೂ ಅದ್ಭುತವಾಗಿದೆ. ಬೆಳಗ್ಗೆ ಹೊತ್ತು ಇಲ್ಲೊಂದು ಕಾಫಿ ಕುಡ್ಕೊಂಡು ಕೂತ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಮನಸ್ಸಿಗೆ ಹಾಯ್ ಅನಿಸುತ್ತೆ. ಈಗ ನೋಡ್ತೀರಾ ಎಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ ಅಂತ ನನ್ನ ಮಗ ತೋರಿಸ್ತಾ ಇದ್ದಾನೆ. ಅವನೇ ಕೂಡ ಹಿಡ್ಕೊಂಡಿದ್ದಾನೆ. ಖುಷಿ ಅಂತೂ ತುಂಬ ಇದೆ. ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ, ಕೆಲಸ ಕೂಡ ಕಮ್ಮಿ ಇರೋದ್ರಿಂದ ಆರ್ಗ್ಯಾನಿಕ್ ಆಗಿ. ಏನಾದರೂ ಜಾಗ ಇದ್ದರೆ ಈ ಥರ ಟ್ರೈ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.